ಥ್ಯಾಂಕ್ ಯು ಚಿನ್ನ ಅಂತ ಹೇಳ್ಬೇಕು ಸೌತ್ ಆಫ್ರಿಕಾ ಟೀಮ್ನವ್ರಿಗೆ. ಎದಕ್ಕರ ದ ಮೋಸ್ಟ್ ಮ್ಯಾಟರ್ ಆಕೈತಿ ಸೌತ್ ಆಫ್ರಿಕಾದವ್ರಿಗೆ ಗೆಲ್ಲೋದು. ಸೌತ್ ಆಫ್ರಿಕಾದವ್ರು ನಮ್ ಇಂಡಿಯಾದವ್ರಿಗೆ ದುಃಖ ಕೊಟ್ಟವ್ರೆ ಸೌತ್ ಆಫ್ರಿಕಾದವ್ರೆ, ಇಂಡಿಯಾದವ್ರಿಗೆ ಖುಷಿ ಕೊಟ್ಟವ್ರೆ ಸೌತ್ ಆಫ್ರಿಕಾದವ್ರೆ. ಇವ್ರನ್ನ ಬೈಬೇಕು ಹೊಗಳ್ಬೇಕು ಗೊತ್ತಾಗ್ತು. ಸೊ ಏನಪ್ಪಾ ಅಂದ್ರೆ ಇವತ್ತು ಮ್ಯಾಟ್ರು ನಿಮ್ಗೆಲ್ಲ ಗೊತ್ತಿದ್ದಂಗ ವರ್ಲ್ಡ್ ಕಪ್ 2026 ಸೆಮಿಫೈನಲ್ ನಮ್ ಇಂಡಿಯಾ ಟೀಮ್ ಏನ್ರ ಆಸೆ ಉಳಿಬೇಕಾಯ್ದ್ರ ಇವತ್ತು ಸೌತ್ ಆಫ್ರಿಕಾದವ್ರು ಗೆಲ್ಬೇಕಾಯ್ತು, ಅದು ಮೈಟಿ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್. ಇವತ್ ವೆಸ್ಟ್ ಇಂಡೀಸ್ ಅವ್ರು ಆಡಿದ್ ನೋಡ್ರ, ಮೊನ್ನೆ ಜಿಂಬಾಬ್ವೆದವ್ರ ಮೇಲೆ 150 250 ಹೊಡೆದ ಟೀಮ್ ಇದನ ಹಂಗ ಅನಸ್ತು ನನಗೆ. ಎದಕ್ಕಾರ ಆ ಪರಿ ವಿಕೆಟ್ ಬಿದ್ದಿದ್ದು ಬರೋಬ್ಬರಿ ಹೇಳ್ಬೇಕು. ಸೌತ್ ಆಫ್ರಿಕಾ ಟೀಮ್ ಬೌಲರ್ಸ್ ಎಕ್ಸಲೆಂಟ್ ಬಾಲಿಂಗ್ ಹೇಳ್ಬೇಕು. ಕೊಬ್ರಿನ್ ಬಾಷ್ ಪದ ಹೆಸರ ಕೊಬ್ರಿನ್ ಬಾಷ್ 2 ವಿಕೆಟ್, ರಬಾಡ 2 ವಿಕೆಟ್, ಲುಂಗಿ ಎನ್ಗಿಡಿ 3 ವಿಕೆಟ್. ಓನ್ಲಿ 3 ಬೌಲರ್ಗಳು ಸೇರಿ 2 4 ಮತ್ತೊಂದು 3 4 3 7 ವಿಕೆಟ್. 3 ಬೌಲರ್ ಸೇರಿ 7 ವಿಕೆಟ್ ತಗೊಂಡ್ರು. ಯಾವ ತರ ನೆಕ್ಸ್ಟ್ ಬಾಲಿಂಗ್ ಮತ್ತೆ ಇನ್ನೊಂದು ನಮ್ಮ RCB ಹುಲಿ ರೆಮಾರಿಯೋ ಶೆಪರ್ಡ್ ಬಗ್ಗೆ ಹೇಳ್ಬೇಕು. ಬ್ಯಾಟಿಂಗ್ ಅಂದ್ರೆ ಹಿಂಗ ಆಡ್ಬೇಕು. ನಾ IPL ದಾಗ ಆಟ ಆಡ್ ನಾವು ರೊಕ್ಕದ ಸಂಬಂಧ ಆಟ ಆಡಲ್ಲ, ನಾವು ಕಂಟ್ರಿ ಸಂಬಂಧ ಹಂಗ ಆಡ್ತೇವೆ. ಅವ್ರ ಕಂಟ್ರಿ ಪ್ರೀತಿನ ಅವ್ರ ಕಂಟ್ರಿ ಪ್ರೇಮನ ತೋರ್ಸ್ಕೊಂಡ್ರ ಹೇಳ್ಬೇಕು. ಇವತ್ತ ರೆಮಾರಿಯೋ ಶೆಪರ್ಡ್ ಎಂತ ಬ್ಯಾಟಿಂಗ್ ಅಂದ್ರ ನಾ ಆಲ್ಮೋಸ್ಟ್ ಮಧ್ಯಾಹ್ನ ಸತ ಮುಕ್ಕೊಂಡಿದ್ದೆ. ಫಸ್ಟ್ ಬ್ಯಾಟಿಂಗ್ ನೋಡಿದೆ, ಹಿಂಗ ಔಟ್ ಆದ್ರಿ. ಹೆಟ್ಮೇರ್ ಔಟ್ ಆದ, ಬ್ರ್ಯಾಂಡನ್ ಕಿಂಗ್ ಔಟ್ ಆದ, ಇದು ಜೋಸೆಫ್ ಔಟ್ ಆದ, ಮತ್ ಇನ್ಯಾರು ಉಳಿದ್ರ ಆಟಕ್ಕಿಲ್ಲ ತನ್ನಿ ಚೇಜ್ ಔಟ್ ಎಲ್ಲ ಇರ್ತಂದ್ರ ಲಾಸ್ಟ್ ಒಟ್ಟಿಗೆ ಮುಖೊಟ್ಟಿಗೆ ನಾ ನೋಡ್ ಟೈಮ್ದಾಗ 92 ವಿಕೆಟ್ ಬಿದ್ದಿದ್ದು. ಆಲ್ಮೋಸ್ಟ್ ಆ ಕಡೆ ಹೊಡೆದ್ರೆ 140 ಹೊಡಿತಾ ಇರ್ತದ. ಇವತ್ ನೋಡ್ತೀವಿ 172ಕ್ಕೆ 8 ವಿಕೆಟ್. ಹೆಂಗ್ ಶಾಕ್ ಆವಾರ ನಿಮಗ್ರಿ? ನನಗ್ ಹೆವಿ ಶಾಕ್ ಆಯ್ತ. ಹಿಂಗ ಹೆಂಗ್ ನೋಡಿದ್ರು ಇವ್ರು ಒಂದೇ ತಾಳಗ್ ನೋಡ್ತೀನಿ ರೆಮಾರಿಯೋ ಶೆಪರ್ಡ್ ಮತ್ ಇನ್ನೊಬ್ಬ ಇದು ಮ್ಯಾಥ್ಯೂ ಫೋರ್ಡ್ ಏನೈತಿ. ಸೊ ಅವ್ರು ಇಬ್ರು ಸೇರಿ ಸೌತ್ ಆಫ್ರಿಕಾ ಇದು ವೆಸ್ಟ್ ಇಂಡೀಸ್ ಅವ್ರನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋದ್ರು. ಓಕೆ 178 ಗುಡ್ ಸ್ಕೋರು. ವೆಸ್ಟ್ ಇಂಡೀಸ್ ಅವ್ರು ಟಕ್ಕರ್ ಕೊಡ್ಬೋದು. ನಾವು ಏನು ಇನ್ನ ಚಾನ್ಸ್ ಐತಿ ವೆಸ್ಟ್ ಇಂಡೀಸ್ ಅವ್ರಿಗೆ ಅಂದ್ರೆ ಒಂದೇ ನಾ ಸೌತ್ ಆಫ್ರಿಕಾದವ್ರು ಅಂದಿದ್ದ ಹಮಾರೆ ಪಾಸ್ ನೈ ಚಲ್ತಾ. ಏನಪ್ಪಾ ಅಂದ್ರೆ ನಮ್ಮ ಹತ್ರ ನಡೆಯಲ್ಲ. ಸೌತ್ ಆಫ್ರಿಕಾದ ಆಡಿದ್ದೇನದು ಇವತ್ತು. ಸೊ ಎಡಮ್ ಮಾರ್ಕಮ್ ಕ್ಯಾಪ್ಟನ್ ದ ಲೀಡಿಂಗ್ ಫ್ರಮ್ ದ ಫ್ರಂಟ್. ನಮ್ ಕಡೆ ನಮ್ ಟೀಮ್ ಇಂಡಿಯಾದಾಗ ಏನು ರಿಕ್ವೆಸ್ಟ್ ಇಲ್ಲ ಗುರು. ಇವು ಏನ್ ಬೇರೆ ಟೀಮ್ ಕ್ಯಾಪ್ಟನ್ಗಳು ಏನ್ ಆಡ್ಲತ್ತಾರಲ್ಲ ಅದೇ ತರ ನಮ್ ಸೂರ್ಯಕುಮಾರ್ ಅದವ್ರು ಇಂಪಾರ್ಟೆಂಟ್ ಮ್ಯಾಚ್ ಆಡ್ರೆ ಸಾಕು. ಈಗ ಮೊನ್ನೆ ಅವತ್ತು ಹ್ಯಾರಿ ಬ್ರೂಕ್ ಆಡಿದ್ರೆ ಪಾಕಿಸ್ತಾನದವ್ರ ಮೇಲೆ, ಇವತ್ತು ವೆಸ್ಟ್ ಇಂಡೀಸ್ ಅವ್ರ ಮೇಲೆ ಏನು ಎಡನ್ ಮಾರ್ಕಮ್ ಮಾಡಿದ್ರು. ಸೊ ಅದೇ ತರ ಪ್ರತಿ ಟೀಮ್ ಮೇಲೆ ಇವತ್ತೇನ್ ಸೆಮಿಫೈನಲ್ ಮುಂದೆ ಏನ್ ನಾಕ್ಔಟ್ ಮ್ಯಾಚ್ ಇಂಥವೆಲ್ಲ ಸೂರ್ಯಕುಮಾರ್ ಆಡ್ರೆ ಯಾರು ಏನು ಅನ್ನಲ್ಲ. ಸೊ ಅದೇ ತರ ಆಡ್ಬೇಕಷ್ಟ. ಇವತ್ತು ಎಡನ್ ಮಾರ್ಕಮ್ ಮಾಡಿದ್ದೇನು ಕ್ವಿಂಟನ್ ಡಿಕಾಕ್, ರಿಯಾನ್ ರಿಕಲ್ಟನ್ 3 ಮಂದಿ ಸಾಕು ವೆಸ್ಟ್ ಇಂಡೀಸ್ ಅವ್ರು 178 ಚೇಸ್ ಮಾಡ್ಲಾಕ. ಎಲ್ಲ ಏನಾಗತ್ರಿ 170 ಅಂದ್ರೆ ಆಲ್ಮೋಸ್ಟ್ ವಿನ್ನಿಂಗ್ ಸ್ಕೋರ್. ಏನೋ ಇಲ್ಲಿ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂದಾಗ ಆಲ್ಮೋಸ್ಟ್ ಏನ್ ಹೆಲ್ಪ್ ಅಂದ್ರೆ ಅವ್ರು ಆಡುವ 5ನೇ ಮ್ಯಾಚ್ ಇವತ್ತ. ಆಲ್ಮೋಸ್ಟ್ ಆಡು ಮ್ಯಾಚ್ ಎಲ್ಲ ನರೇಂದ್ರ ಮೋದಿ ಸ್ಟೇಡಿಯಂದಾಗ ಆಡ್ಯಾರು ಸೌತ್ ಆಫ್ರಿಕಾದವರು. ಸೊ ಅವ್ರಿಗಂತೂ ರೂಢಾಯ್ ಪಟ್ಟ ದಿನ ಬೆಳಗ್ಗೆ ಅಲ್ಲೇ ಆಡ್ಲತ್ತಾರ. ಅದಕ್ಕೆ ಪಿಚ್ ಎಲ್ಲ ಗೊತ್ತಾಗೈತಿ, ಹೆಂಗ್ ಆಡ್ಬೇಕಂತ ಗೊತ್ತಾಗೈತಿ. ಅದೊಂದು ಹೆಲ್ಪ್ ಆದ್ರ ಆಡ್ಬೇಕಲ್ರಿ ನೀವು. ನಿಮ್ಮಂತ ಸ್ಕಿಲ್ ಇರುತ್ತೆ, ಅದ್ನ ಎಕ್ಸಿಕ್ಯೂಟ್ ಮಾಡೋದು ಬಾಳ ಹೆವಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ತರ ಮಾರ್ಕಮ್ ಅವ್ರು ಮಾಡ್ಕೊಟ್ರು. ಡಿಕಾಕ್ ಶಾಂತ ಸ್ವಭಾವದವರು, ಒಂದ್ ಸ್ವಲ್ಪ ಲೋ ಸ್ಟ್ರೈಕ್ ರೇಟ್ ಇರ್ತೈತಿ. ಅದು ಸ್ಟಾರ್ಟಿಂಗ್ ಆಡೋ ಮುಂದ ಒಂದ್ಸಲ ಸೆಟ್ ಆದ್ರ ಇವ್ರ ಕೈಯಾಗ ಇವ್ರ ಗೇರ್ ಆಗಲ್ಲ. ಸುಮ್ ಹೊಡ್ಲತ್ರ ಯಾಕ ಕುಂಡ್ರಲತ್ತವ. ಮತ್ತ ಇನ್ನು ರಿಯಾನ್ ರಿಕಲ್ಟನ್ ದಿಟ್ಟು ಏನಂತಾರ ದೇಜಾ ಹೋತಾರ ದಿಟ್ಟು ಅದು ಡಿಕಾಕ್ ಅವ್ರ ಕಾಪಿ ಸೇಮ್ ಅದೇ ತರ 6 ಲಾಂಗ್ ಲಿವರ್ಸ್ 6 ಹೊಡೆದ್ರ ಬಾಲ್ ಹೊರಗ. ನೆಕ್ಸ್ಟ್ ಲೆವೆಲ್ ಏನಪ್ಪಾ ಹೆವಿ ಖುಷಿ ಅಲ್ಲತ್ತದ. ನಾ ಅದಕ್ಕೆ ಜಮೀನಿ ಒಳಗ ಪ್ರಾಂಪ್ಟ್ ಹಾಕಿ ಸೌತ್ ಆಫ್ರಿಕಾ ಜೆರ್ಸಿ ಹಾಕೊಂಡಂಗೆಲ್ಲ ವಿಡಿಯೋ ಫೋಟೋ ಕ್ರಿಯೇಟ್ ಮಾಡಿದೆ. ಸಪೋರ್ಟ್ ಮಾಡಿದಕ್ಕೂ ಯಾವ್ದೇ ನಿರಾಶೆ ಆಗ್ಲಿಲ್ಲ ಸೌತ್ ಆಫ್ರಿಕಾದವ್ರಿಗೆ. ನಮ್ ಇಂಡಿಯಾದವ್ರಿಗೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಚೆನ್ನಾಗಿ. ಇದನ್ನ ನಾವು ಇಟ್ಕೋತೀವಿ ಅಂದ್ರ ಕಪ್ಪದ ಬಿಟ್ಕೊಡಲ್ಲ ನಿಮ್ಗ. ಇನ್ನ ಹಾಡ್ನ ಇಟ್ಕೋತೀವಿ ಅಷ್ಟೇ ನಮ್ ಕೈಲಿ ಮಾಡಕ್ ಆಗದಂತ ಹೇಳ್ತಾ ಈ ವಿಡಿಯೋಲಿ ಇನ್ನೊಂದು ನಮ್ ಇಂಡಿಯಾದವ್ರ ಕೈಯಾಗ ಅವ್ರ ಭವಿಷ್ಯ ಈಗ ಸದ ಅವ್ರ ಕೈಯಾಗ ಐತಿ. ಅಡ್ಡಿಕ್ಯಾಡ್ ಮ್ಯಾಚ್ ಬಂದ ಬಿಡ್ತಾರ ಸೆಮಿಫೈನಲ್ಕ. ಐ ಹೋಪ್ ನಮ್ ಇಂಡಿಯಾ ಟೀಮ್ ಏನ್ ಮಾಡ್ತಾರ ನೋಡಿ ಇವತ್ತು ಮ್ಯಾಚ್ನಾಗ ಗೆಲ್ತಾರ, ತಮ್ಗೊತ್ತ ಗೊತ್ತೈತಿ. ಸೊ ಆ ವಿಡಿಯೋದಾಗ ಸಿಗೋಣ ಅಂತ ಮತ್ತೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಲೈಕ್ ಮಾಡಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.